ಇಂದು ಇಂಡೋ ಕಿವೀಸ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನು ಮಧ್ಯಾಹ್ನ 2:30ಕ್ಕೆ ಈ ಫೈನಲ್ ಪಂದ್ಯ ಆರಂಭವಾಗಲಿದೆ. ಇಂದು ಇಂಡೋ ಕಿವೀಸ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಫೈನಲ್ ಪಂದ್ಯ ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಫೈನಲ್ ಕದನ ನಡೆಯಲಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ಕೂಡ ನಡೆದಿತ್ತು. ಇನ್ನು ಚಾಂಪಿಯನ್ಸ್ ಆಗಲು ಸಜ್ಜಾಗಿರುವಂತಹ ರೋಹಿತ್ ಶರ್ಮಾ ಪಡೆ ಇವತ್ತು ಕಿವೀಸ್ ಚಾಂಪಿಯನ್ಸ್ ವಿರುದ್ಧ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ 9ನೇ ಆವೃತ್ತಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ನ್ಯೂಜಿಲೆಂಡ್ ಫೈಟ್ನ ಕೂಡ ಮುಂದುವರಿಸ್ತಾ ಇದೆ. 5ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಫೈನಲ್ಗೇರಿರುವಂತಹ ಭಾರತ 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಫೈನಲ್ಗೇರಿರುವಂತಹ ಕಿವೀಸ್ ನಡುವೆ ಈಗ ಪಂದ್ಯ ಇರುವಂಥದ್ದು. ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಸರದಾರ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಮೂಡಿರುವಂಥದ್ದು. ಇನ್ನು ಭಾರತ ಮತ್ತು ಕಿವೀಸ್ ಇಂದು ಫೈನಲ್ ಸಮರ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಕಪ್ ಗೆಲ್ಲಲಿ ಅಂತ ಶತಕೋಟಿ ಭಾರತೀಯರು ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಆರಂಭವಾಗಲಿದೆ ಈ ಒಂದು ಫೈನಲ್ ಪಂದ್ಯ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಫೈನಲ್ ಕದನಕ್ಕೆ ಭಾರತ ಸಜ್ಜಾಗಿದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಭಾರತ ಮತ್ತು ನ್ಯೂಜಿಲೆಂಡ್ ಫೈಟ್, ಹಾಗೆ 5ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ಭಾರತ, ಹಾಗೆ 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ಕಿವೀಸ್ನ ಮಧ್ಯೆ ಈ ಒಂದು ಫೈನಲ್ ಸಮರ ನಡೀತಾ ಇರುವಂಥದ್ದು. ಈ ಫೈನಲ್ ಸಮರದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಸರದಾರ ಯಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಭಾರತ ಮತ್ತು ಕಿವೀಸ್ ಇಂದು ಫೈನಲ್ ಸಮರ, ಕಪ್ ಗೆಲ್ಲಲಿ ಅಂತ ಶತಕೋಟಿ ಭಾರತೀಯರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ.